ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆಯಾ? ನಿಮಗೆ ತುಂಬ ದುಃಖ ಆಗಿದೆಯಾ? ಹಾಗಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಜಗತ್ತಿನಲ್ಲಿ ಒಬ್ಬ ಎಷ್ಟು ದುಃಖ ಅನುಭವಿಸಿದ್ರು ಕೂಡ ಒಂದು ಮಾತು ತನ್ನ ಜೀವನ ದಿಕ್ಕನ್ನೇ ಬದಲಿಸುತ್ತೆ. ಆ ಮಾತು ಯಾವುದು ಅಂತ ನಿಮಗೆ ಗೊತ್ತಾ? ನಿನಗೆ ಏನು ಸಂಭವಿಸಲಿ ಅದನ್ನು ಸ್ವೀಕರಿಸು, ಆದರೆ ನಿನ್ನ ಕರ್ತವ್ಯವನ್ನು ಯಾವತ್ತೂ ಕೈ ಬಿಡಬೇಡ. ಇದು ನಾನು ಹೇಳ್ತಿರೋ ಮಾತಲ್ಲ, ಇದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದ ಮಾತು. ಅದು ಭಗವದ್ಗೀತೆಯಲ್ಲಿ ಕೂಡ ಸಾರ್ಥಕ ಸಂದೇಶ ಕೂಡ ಸಿಕ್ಕಿದೆ. ಇವತ್ತಿನ ಜೀವನದಲ್ಲಿ ನಾವು ಎಷ್ಟೋ ಚಿಂತೆ ಮಾಡ್ತಾ ಇರ್ತೀವಿ. ಭವಿಷ್ಯದ ಬಗ್ಗೆ, ಹಣದ ಬಗ್ಗೆ, ಸಂಬಂಧಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋತೀವಿ. ಆದರೆ ಶ್ರೀಕೃಷ್ಣ ಎಚ್ಚರಿಸ್ತಾರೆ. ಏನು ಹೇಳ್ತಾರೆ ಅವರು ಅಂತಂದರೆ, ಯಾವಾಗಲೂ ನೆನೆಸೋದು ಭವಿಷ್ಯದ ಬಗ್ಗೆ, ಆದರೆ ಬದುಕೋದು ಪ್ರಸ್ತುತ ಕ್ಷಣದಲ್ಲಿ ಅಂತ. ಚಿಂತೆ ಎನ್ನುವುದು ಸಮಾಧಾನವನ್ನು ಕೊಲ್ಲುವ ಎಡವಟ್ಟಿನ ಸಾಯಂಕಾಲ ಅಂತ ಕೂಡ ಕರೀತಾರೆ. ಬದಲಾಗೋಕೆ ನಾವೇ ಶುರು ಮಾಡಬೇಕು. ಶ್ರೀಕೃಷ್ಣ ಹೇಳ್ತಾರೆ, ನಿನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಡು, ಫಲದ ಮೇಲೆ ಆಸೆ ಬಿಡು ಅಂತ. ನಾವು ಫಲದ ಹಿಂದೆ ಓಡ್ತೇವೆ, ಆದರೆ ಪ್ರಯತ್ನದಲ್ಲಿಯೇ ಶಕ್ತಿ ಇದೆ ಅನ್ನೋದನ್ನ ಮರೆತೇ ಬಿಡ್ತೀವಿ. ನಾವೇ ಬದಲಾಗಬೇಕು. ಒಳ್ಳೆಯದಾಗಿ ಬದಲಾಗುವ ಪ್ರತಿ ಪ್ರಯತ್ನವನ್ನು ಕೂಡ ಪರಮಾತ್ಮನು ಗಮನಿಸುತ್ತಾ ಇರ್ತಾನೆ. ಶಾಂತಿ ಎಲ್ಲಿಂದ ಬರುತ್ತದೆ? ಹಣದಿಂದಲೂ ಅಲ್ಲ, ಅಧಿಕಾರದಿಂದಲೂ ಅಲ್ಲ ಶಾಂತಿ ಬರೋದು. ನಮ್ಮ ಮನದ ಒಂದು ನಿಜತೆಯಿಂದ ಮಾತ್ರ ಶಾಂತಿ ಬರೋದು ಸ್ನೇಹಿತರೆ. ನಿಮ್ಮೊಳಗಿನ ದೇವರನ್ನು ನಂಬಿ ಹೊರಗಿನ ಪ್ರಪಂಚ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವುದಿಲ್ಲ. ನಿಮ್ಮೊಳಗೆ ದೇವರನ್ನು ಯಾವಾಗ ನೀವು ನಂಬೋದಿಲ್ಲೋ ಆವಾಗ ಪ್ರಪಂಚ ನಿಮ್ಮನ್ನು ಹೇಗೆ ಬೇಗೋ ಹಾಗೆ ಆಟ ಆಡಿಸ್ತದೆ. ನಮ್ಮ ಮನಸ್ಸು ಸ್ಥಿರವಾದಾಗ ಬಾಹ್ಯ ಜಗತ್ತಿನ ಅಥವಾ ಹೊರ ಜಗತ್ತಿನ ದ್ವೇಷ, ಅಸೂಯೆ ಮತ್ತು ಕ್ರೋಧ ನಮ್ಮನ್ನು ಮುಟ್ಟಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬನೊಳಗೂ ದೇವತೆ ಇರ್ತಾರೆ ಅಥವಾ ದೇವರಿರ್ತಾರೆ. ಮಕ್ಕಳಲ್ಲಿ ಕೂಡ ಇರ್ತಾರೆ, ಹಾಗೆ ದೊಡ್ಡವರಲ್ಲಿ ಕೂಡ ಇರ್ತಾರೆ. ಆ ದೇವತೆಯನ್ನು ಅಥವಾ ದೇವರನ್ನು ಅರಿವಾಗಬೇಕಾದ್ರೆ, ಅವ್ರಿಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ ಅಂದರೆ, ಧ್ಯಾನ, ಪ್ರಾರ್ಥನೆ ಮತ್ತು ಶ್ರದ್ಧೆ ಅವಶ್ಯಕ ಅಂತ ಕೂಡ ಹೇಳ್ತಾರೆ. ಪ್ರತಿಯೊಂದು ದಿನ ನೀವು ಆರಂಭಿಸಬೇಕಾದ್ರೆ ಧ್ಯಾನದಿಂದ ಆರಂಭಿಸಿ, ಹಾಗೂ ಮುಗಿಸ್ಬೇಕಾದ್ರೆ ಅಂದರೆ ಕತ್ಲಾಗುವ ಸಮಯದೊಳಗೆ ಅದನ್ನು ಕೃತಜ್ಞತೆಯಿಂದ ಕೂಡ ಮುಗಿಸಿ. ಇಷ್ಟು ಮಾಡಿದರೆ ನಿಜವಾದ ಒಂದು ಆತ್ಮಶಕ್ತಿ ಉದಯವಾಗುತ್ತದೆ, ನಿಮ್ದಾಗುತ್ತದೆ ಕೂಡ. ಕರ್ಮದ ನಿಯಮವನ್ನು ತಿಳ್ಕೊಳ್ಳಿ ನೀವೆಲ್ಲರೂ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾರೆ. ಏನಂತ ಅದರ ಅರ್ಥ ಅಂದರೆ, ನಾವು ಮಾಡುವ ಪ್ರತಿ ಕೆಲಸವು ಹಗುರವಾದರೂ ಗಂಭೀರವಾದ ವಿಷಯವಾದರೂ ಒಂದು ದಿನ ಫಲ ನೀಡುತ್ತದೆ. ಶ್ರೀಕೃಷ್ಣ ಹೇಳ್ತಾರೆ, ನೀನು ಮಾಡಿದ ಕೆಲಸವೇ ನಿನ್ನ ಭವಿಷ್ಯವನ್ನು ರೂಪಿಸ್ತದೆ, ಆದರೆ ಅದನ್ನು ಶುದ್ಧ ಮನಸ್ಸಿಂದ ಮಾತ್ರ ಮಾಡಬೇಕು ಅಂತ. ಎಷ್ಟೋ ಜನ ಕೆಲಸಗಳನ್ನ ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಎಷ್ಟೋ ಜನ ಮಾಡೋ ಕೆಲಸನ ಕಾಟಾಚಾರವಾಗಿ ಮಾಡೋದು ಅಂತ ಕೂಡ ಮಾಡ್ತಾರೆ. ಆ ಥರ ನಾವು ಕೆಲಸಗಳನ್ನು ಮಾಡಬಾರ್ದು. ಕರ್ಮವನ್ನು ಶುದ್ಧವಾಗಿ ಮಾಡಿದರೆ ಫಲ ಸಹ ಶುದ್ಧವಾಗುತ್ತದೆ. ಆದರೆ ನಿಮಗೆ ಇದು ಖಂಡಿತವಾಗಿ ಫಲಿಸಬೇಕು ಅಂದರೆ ಶ್ರಮದ ಜೊತೆಗೆ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಬೆಳೆಸ್ಕೊಂಡು ಕೆಲಸವನ್ನು ಮಾಡಬೇಕು. ಜೀವನ ಎಲ್ಲಾದರೂ ತಕ್ಷಣ ಫಲವನ್ನು ಕೊಡೋಲ್ಲ. ಸ್ವೀಕಾರ ಮತ್ತು ತಾಳ್ಮೆಯ ಮಹತ್ವ ಕೂಡ ಶ್ರೀಕೃಷ್ಣ ಅವರು ಹೇಳ್ತಾರೆ. ಏನಂತ ಅಂದರೆ, ಸ್ವಲ್ಪ ತಾಳ್ಮೆ ಬೇಕು, ಸ್ವಲ್ಪ ಶ್ರದ್ಧೆ ಕೂಡ ಬೇಕು. ಸಮಸ್ಯೆ ಬಂತು ಅಂತಿಲ್ಲ, ಪಾಠ ಕಲಿಯಲೆಂದು ಬಂತು ಅಂತ ತಿಳ್ಕೊ. ಸಮಸ್ಯೆ ನಮ್ಗೆ ಯಾಕೆ ಬರುತ್ತೆ ಅಂದರೆ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ ವಿನಃ ಯಾವುದೇ ನಮಗೆ ಕಷ್ಟವನ್ನೇ ಕೊಡಬೇಕು ಅನ್ನೋದು ದೇವರ ಆಸೆ ಆಗಿರೋದಿಲ್ಲ ಸ್ನೇಹಿತರೆ. ನಾವು ಪ್ರತಿದಿನವೂ ತಾಳ್ಮೆ, ಪರಿಶ್ರಮದಿಂದ ಬದುಕಿದ್ರೆ ಅದು ನಿಸ್ಸಂಶಯವಾಗಿ ಜೀವನದಲ್ಲಿ ಒಳ್ಳೆಯದನ್ನು ಕೂಡ ತರುತ್ತದೆ. ಆತ್ಮವಿಶ್ವಾಸ, ನಂಬಿಕೆ ನಿನ್ನೊಳಗೆ ಇರಲಿ. ಅದರ ಅರ್ಥ ಏನಂತಂದರೆ, ನಿನ್ನೊಳಗೆ ಶಕ್ತಿ ಇದೆ, ಅದು ದೇವರಿಂದ ಕೂಡ ಬಂದಿದೆ. ಆ ಶಕ್ತಿಯನ್ನು ಮೆಚ್ಚು, ಬಳಸು ಹಾಗೂ ಬೆಳೆಸು. ಹೆದರುವ ಬದಲು ನಿಂತ್ಕೋಬೇಕು, ಏಳಿ ಬದಲಾಯಿಸಬೇಕು, ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು. ಏನೋ ಒಂದು ಭಯಭೀತರಾಗ್ತೀರಾ, ನೀವು ಹೆದರ್ಕೋತೀರಾ ಅಂತಂದರೆ ನಡೆಯೋಲ್ಲ. ಕಷ್ಟಪಟ್ಬಿಟ್ಟು ನಾವು ಮುಂದೆ ಬರಬೇಕು. ಈ ಜಗತ್ತಿನಲ್ಲಿ ಶಾಶ್ವತ ಅನ್ನೋದು ಏನೂ ಇಲ್ಲ. ಹೆಮ್ಮೆ, ದ್ವೇಷ, ಆಸೆ ಎಲ್ಲವೂ ಕ್ಷಣಿಕ. ಅಹಂ ಬಿಟ್ಟು ಪ್ರೀತಿಯನ್ನು ಕೂಡ ಆಯ್ಕೆ ಮಾಡಿ. ಹೃದಯದಿಂದ ಮಾತಾಡಿ, ಒಳ್ಳೆ ಮಾತಾಡಿ, ಸತ್ಯದಿಂದ ನಡೀರಿ. ಇದರಿಂದಾಗಿ ನಿಜವಾದ ಪುಣ್ಯವು ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಶ್ರೀಕೃಷ್ಣ ಬೋಧಿಸುವಂತೆ ಪ್ರೀತಿ ಮಾಡು, ಶ್ರದ್ಧೆ ಇಡು, ಧರ್ಮ ಪಾಲಿಸು, ಪ್ರಯತ್ನ ಬಿಡಬೇಡ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಳ್ಳೆಯದನ್ನು ಮಾಡು, ಪರಮಾತ್ಮ ಎಲ್ಲ ನೋಡ್ತಾ ಇರ್ತಾನೆ.
ಈ ಮಾತು ಕೇಳಿದ ಮೇಲೆ ನಿಮ್ಮ ಮನಸ್ಸು ಒಮ್ಮೆ ತಂಪಾದರೆ, ಸ್ವಲ್ಪ ಕೂಲ್ ಆದರೆ, ನಿಮಗೆ ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡಿದರೆ ಅಥವಾ ನೀವೇ ಯಾವುದೋ ಒಂದು ಸಿಚುವೇಶನಿಂದ ನಿಮ್ಮ ಮನಸ್ಸಿಗೆ ತುಂಬ ಘಾಸಿಯನ್ನು ಮಾಡ್ಕೊಂಡಿದ್ರೆ ನಿಮ್ಮ ಮನಸ್ಸು ಇವಾಗ ಶಾಂತಿಯತೆ ಕೂಡ ಹೋಗುತ್ತೆ. ಆ ಶಕ್ತಿಯ ಬಗ್ಗೆ ನಿನ್ನೆಲ್ಲ ಯೋಚನೆ ಪ್ರಾರಂಭವಾಗುತ್ತೆ. ದೇವರು ಅನ್ನೋರೆಲ್ಲ ಒಂದು ಕಡೆ ಇರ್ತಾರೆ, ನಮ್ಮೆಲ್ಲರನ್ನೂ ಕಾಪಾಡ್ತಾರೆ ಅನ್ನೋ ಯೋಚನೆ ನಿಮ್ಮ ಮೇಲೆ ಇರಲಿ. ಯಾರೊಬ್ಬರು ಒಂದು ಕೆಟ್ಟದನ್ನು ಮಾಡ್ತಾರೆ ಅಂದರೆ ನಾನು ಅವರ ಬಗ್ಗೆ ಕೆಟ್ಟದನ್ನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಶ್ರಮವನ್ನು ಹಾಕಿ, ನಿಮ್ಮ ಮನಸ್ಸನ್ನು ಹಾಕಿ ಕಷ್ಟಪಟ್ಟು ಮೇಲೆ ಬನ್ನಿ. ದೇವರೆಲ್ಲ ನೋಡ್ತಾ ಇರ್ತಾನೆ. ಈ ಕಲಿಯುಗ ಆದ್ದರಿಂದ ಅವರಿಗೆ ಪಾಠ ಸಿಗೋ ಕಾಲದಲ್ಲಿ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಈ ಪವಿತ್ರ ಬೋಧನೆಗಳನ್ನು ಅನುಸರಿಸಿ ಆತ್ಮಶಾಂತಿ, ಯಶಸ್ಸು ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ ಕೂಡ ಭಗವಂತ ಪ್ರಾರ್ಥಿಸ್ತೀನಿ. ನಾನು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋನ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಬರೋ ಮೋಟಿವೇಶನ್ ವಿಡಿಯೋನ, ಇನ್ಸ್ಪಿರೇಷನ್ ವಿಡಿಯೋಗಳನ್ನು ಯಾವುದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ.